ನಮಸ್ಕಾರ. ಖಲೀಲ್ ಗಿಬ್ರಾನ್ ಅವರ ಖರೀದಿ ಮತ್ತು ಮಾರಾಟದ ಜಗತ್ತಿಗೆ ಸ್ವಾಗತ. ಇಲ್ಲಿ ವ್ಯಾಪಾರ ಅಂದ್ರೆ ಕೇವಲ ವಸ್ತುಗಳನ್ನ ಕೊಟ್ಟು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ, ಅದೊಂದು ಪವಿತ್ರವಾದ ಕ್ರಿಯೆ, ಒಂದು ರೀತಿ ಆಧ್ಯಾತ್ಮಿಕ ಅನುಭವ. ಬನ್ನಿ, ಈ ಅದ್ಭುತ ಕವಿತೆಯ ಪ್ರತಿ ಸಾಲನ್ನು, ಪ್ರತಿ ಪದವನ್ನು ಒಟ್ಟಿಗೆ ಸೇರಿ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಹಾಗಾದ್ರೆ ಈ ಇಡೀ ಜ್ಞಾನದ ಹೊಳೆ ಹರಿಯೋಕೆ ಕಾರಣವಾದ ಆ ಮೊದಲ ಪ್ರಶ್ನೆ ಇದೆಯಲ್ಲ, ಅಲ್ಲಿಂದನೇ ನಮ್ಮ ಪಯಣ ಶುರು ಮಾಡೋಣ ಅಲ್ವಾ? ಎಲ್ಲದಕ್ಕೂ ಮೂಲನೇ ಇದು. ಒಬ್ಬ ವ್ಯಾಪಾರಿ ದಿನನಿತ್ಯದ ವ್ಯವಹಾರದಲ್ಲಿ ಮುಳುಗಿ ಹೋಗಿದ್ದವನು ಎದ್ದು ನಿಂತು ಒಂದು ಪ್ರಶ್ನೆ ಕೇಳ್ತಾನೆ. ಕೊಳ್ಳುವುದು ಮತ್ತೆ ಮಾರುವುದು ಅಂದ್ರೆ ನಿಜವಾಗಿ ಏನು ಅಂತ ಯೋಚನೆ ಮಾಡಿ. ಈ ಒಂದು ಸಣ್ಣ ಪ್ರಶ್ನೆ ಒಂದು ದೊಡ್ಡ ತತ್ವಶಾಸ್ತ್ರಕ್ಕೆ ಹೇಗೆ ಬಾಗಿಲು ತೆರೆಯುತ್ತೆ ಅಂತ. ಸರಿ, ಇವತ್ತು ನಾವು ಯಾವೆಲ್ಲಾ ವಿಷಯಗಳನ್ನ ನೋಡ್ತೀವಿ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಪಟ್ಟಿ. ಗಿಬ್ರಾನ್ ಅವರ ಆಲೋಚನೆಗಳನ್ನೇ ಹಿಂಬಾಲಿಸ್ಕೊಂಡು ಹೋಗೋಣ. ವ್ಯಾಪಾರಿಯ ಪ್ರಶ್ನೆ, ಭೂಮಿಯ ಕೊಡುಗೆ, ವಿನಿಮಯದ ನಿಯಮ, ಮಾರುಕಟ್ಟೆಯ ಚೈತನ್ಯ, ಶ್ರಮ ಮತ್ತು ಕನಸುಗಳು, ಕೊನೆಗೆ ಭೂಮಿಯ ಅಂತಿಮ ವಾಗ್ದಾನ. ಹೀಗೆ ಒಂದೊಂದಾಗಿ ನೋಡೋಣ. ಮೊದಲಿಗೆ ವ್ಯಾಪಾರಿಯ ಪ್ರಶ್ನೆ. ಗಿಬ್ರಾನ್ ಅವರು ಮನುಷ್ಯ ಮತ್ತು ಭೂಮಿಯ ನಡುವೆ ಇರುವ ಆಳವಾದ ಸಂಬಂಧದ ಅಡಿಪಾಯವನ್ನ ಹೇಗೆ ಹಾಕ್ತಾರೆ ಅಂತ ನೋಡೋಣ. ನೋಡಿ, ವ್ಯವಹಾರದ ನಿಯಮಗಳನ್ನ ಹೇಳೋಕು ಮುಂಚೆ ಆ ವ್ಯವಹಾರದ ಮೂಲ ಏನು ಅಂತ ಅವರು ಮೊದಲು ಸ್ಥಾಪನೆ ಮಾಡ್ತಾರೆ. ಈ ಸಾಲುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಭೂಮಿ ತಾನಾಗಿಯೇ ತುಂಬಾನೇ ಸಂತೋಷದಿಂದ ತನ್ನೆಲ್ಲ ಸಂಪತ್ತನ್ನ ನಮಗೋಸ್ಕರ ನೀಡ್ತಿದೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ನಿಮ್ಮ ಬೊಗಸೆ ತುಂಬಿಸಿಕೊಳ್ಳುವುದು ಹೇಗೆಂದು ನಿಮಗೆ ಗೊತ್ತಿರುವಾಗ ಅಂತಾರೆ. ಅಂದ್ರೇನು? ಸುಮ್ನೆ ಕೈ ಚಾಚಿ ತಗೊಳ್ಳೋದಲ್ಲ, ಬದಲಿಗೆ ಕೃತಜ್ಞತೆಯಿಂದ ನಮ್ಗೆಷ್ಟು ಬೇಕೋ ಅಷ್ಟು ಮಾತ್ರ, ದುರಾಸೆ ಇಲ್ಲದೆ ಸ್ವೀಕರಿಸೋ ಕಲೆ ಗೊತ್ತಿರಬೇಕು. ಹೀಗಿದ್ದಾಗ ಭೂಮಿ ಯಾವತ್ತೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಸರಿ, ಈಗ ಭೂಮಿಯ ಕೊಡುಗೆ. ಭೂಮಿ ಕೊಟ್ಟ ಈ ಉಡುಗೊರೆ ನಿಜವಾದ ಸಮೃದ್ಧಿಯಾಗಿ, ಮನಸ್ಸಿಗೆ ತೃಪ್ತಿಯಾಗಿ ಹೇಗೆ ಬದಲಾಗತ್ತೆ ಅಂತ ನೋಡೋಣ. ಆ ಬದಲಾವಣೆಯ ಪ್ರಕ್ರಿಯೆ ಇದೆಯಲ್ಲ, ಅದೇ ವಿನಿಮಯ. ನೋಡಿ, ಇಲ್ಲೊಂದು ಬಹಳ ಮುಖ್ಯವಾದ ಅಂಶ ಇದೆ. ನಿಜವಾದ ಸಮೃದ್ಧಿ ಅನ್ನೋದು ಸಂಪತ್ತನ್ನ ಕೂಡಿಡೋದ್ರಲ್ಲಿ ಇಲ್ಲ, ಬದಲಾಗಿ ಭೂಮಿ ಕೊಟ್ಟ ಕೊಡುಗೆಗಳನ್ನ ಪರಸ್ಪರ ಹಂಚ್ಕೊಳ್ಳೋದ್ರಲ್ಲಿದೆ. ಯೋಚನೆ ಮಾಡಿ, ಒಬ್ಬ ರೈತ ಬೆಳೆದಿದ್ದು ಇನ್ನೊಬ್ಬ ನೇಕಾರನಿಗೆ ಸಿಕ್ಕಾಗ, ನೇಕಾರ ಮೇದ ಬಟ್ಟೆ ಮತ್ತೊಬ್ಬ ಕುಂಭಾರನಿಗೆ ಸಿಕ್ಕಾಗ, ಹೀಗೆ ವಿನಿಮಯ ಆದಾಗ ಮಾತ್ರನೇ ಎಲ್ಲರಿಗೂ ಸಮೃದ್ಧಿ ಸಿಗೋದು ಮತ್ತೆ ಮನಸ್ಸಿಗೂ ತೃಪ್ತಿ ಸಿಗೋದು. ಹಾಗಾದ್ರೆ ಈಗ ವಿನಿಮಯದ ನಿಯಮ. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಎಲ್ಲಾ ವಿನಿಮಯಗಳು ಒಂದೇ ರೀತಿ ಇರಲ್ಲ. ಈ ವಿನಿಮಯ ಪವಿತ್ರವಾಗಿರಬೇಕು ಅಂದ್ರೆ ಗಿಬ್ರಾನ್ ಕೆಲವು ನಿಯಮಗಳನ್ನ, ಒಂದು ರೀತಿ ನೈತಿಕ ಸಂಹಿತೆಯನ್ನ ನಮ್ಮ ಮುಂದಿಡ್ತಾರೆ. ಅಷ್ಟೇ ಅಲ್ಲ, ಇದನ್ನ ಪಾಲಿಸದೆ ಹೋದ್ರೆ ಏನಾಗಬಹುದು ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ತುಂಬಾನೇ ಗಂಭೀರವಾದ ಎಚ್ಚರಿಕೆ. ವ್ಯಾಪಾರದಲ್ಲಿ ಪ್ರೀತಿ ಅಂದ್ರೆ ನಾವು ಮಾಡುವ ಕೆಲಸದ ಬಗ್ಗೆ ಮತ್ತು ತೆಗೆದುಕೊಳ್ಳುವರ ಬಗ್ಗೆ ಇರುವ ಪ್ರೀತಿ, ಅಂತಃಕರಣ ಅಂದ್ರೆ ಮೋಸ ಮಾಡಬಾರದು ಅನ್ನೋ ಮನಸಾಕ್ಷಿ, ಮತ್ತೆ ನ್ಯಾಯ ಅಂದ್ರೆ ಸರಿಯಾದ ಬೆಲೆ. ಈ ಮೂರು ಇಲ್ಲದೆ ಹೋದ್ರೆ ಆ ಇಡೀ ವ್ಯವಸ್ಥೆನೇ ಕುಸಿದು ಬೀಳುತ್ತೆ. ಆಗ ಏನಾಗುತ್ತೆ? ಕೆಲವರು ಅತಿಯಾಸೆಯಿಂದ ಇನ್ನಷ್ಟು ಬೇಕು ಅಂತ ನಳೆದ್ರೆ, ಇನ್ನೊಂದು ಕಡೆ ಏನೂ ಇಲ್ಲದವರು ಹಸಿವಿನಿಂದ ಬಳಲ್ತಾರೆ. ಖಲೀಲ್ ಗಿಬ್ರಾನ್ ತಮ್ಮ ಈ ಕವಿತೆಯನ್ನ ಶುರು ಮಾಡೋದೇ ಯಾರು ಭೂಮಿಯ ಜೊತೆ ನೇರವಾಗಿ ಕೆಲಸ ಮಾಡ್ತಾರೋ ಆ ಶ್ರಮಜೀವಿಗಳನ್ನ ಕುರಿತು. ಯಾರ ಬೆವರು ಭೂಮಿಯನ್ನ, ಸಮುದ್ರವನ್ನ, ದ್ರಾಕ್ಷಿ ತೋಟಗಳನ್ನ ಹಸಿರಾಗಿಸ್ತೋ ಅವರೇ ಈ ಕವಿತೆಯ ಮೊದಲ ಪಾತ್ರಧಾರಿಗಳು. ಮೊದಲನೇ ಸಾಲನ್ನೇ ನೋಡಿ, ಸಮುದ್ರ, ಹೊಲ ಮತ್ತು ದ್ರಾಕ್ಷಿಯ ತೋಟಗಳಲ್ಲಿ ಬೆವರು ಸುರಿಸುವ ನೀವು. ಇಲ್ಲಿ ಕವಿ ನೇರವಾಗಿ 3 ತರಹದ ಜನರನ್ನು ಗುರುತಿಸ್ತಾರೆ. ಸಮುದ್ರದಲ್ಲಿ ಬೆವರು ಸುರಿಸುವ ಬೆಸ್ತರು, ಹೊಲಗಳಲ್ಲಿ ದುಡಿಯೋ ರೈತರು ಮತ್ತೆ ದ್ರಾಕ್ಷಿಯ ತೋಟಗಳಲ್ಲಿ ಕೆಲಸ ಮಾಡೋರು. ಇವ್ರು ಯಾರು? ಇವರೆಲ್ಲ ಪ್ರಕೃತಿಯಿಂದ ನೇರವಾಗಿ ಸಂಪನ್ಮೂಲಗಳನ್ನು ತರುವರು, ಮೂಲ ಉತ್ಪಾದಕರು. ಗಿಬ್ರಾನ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವರ ಶ್ರಮವೇ ಇಡೀ ಸಮಾಜದ ಆರ್ಥಿಕತೆಗೆ ಅಡಿಪಾಯ. ಇವ್ರು ಇಲ್ಲ ಅಂದ್ರೆ ಮಾರುಕಟ್ಟೆಗೆ ತರೋದಕ್ಕೆ ಯಾವ ವಸ್ತೂ ಇರೋದಿಲ್ಲ. ಸರಿ, ಗಿಬ್ರಾನ್ರ ಈ ಆಳವಾದ ಸಂದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ 6 ಮುಖ್ಯ ವಿಷಯಗಳನ್ನ ಒಂದೊಂದಾಗಿ ನೋಡೋಣ. ಶ್ರಮದ ಘನತೆಯಿಂದ ಶುರು ಮಾಡಿ ಭೂಮಿಯ ಸಾಮೂಹಿಕ ಪ್ರಜ್ಞೆಯವರೆಗೆ. ಈಗ ಕವಿತೆ ನಮ್ಮನ್ನ ಹೊಲ, ಸಮುದ್ರದಿಂದ ಒಂದು ಹೆಜ್ಜೆ ಮುಂದೆ ಕರ್ಕೊಂಡೋಗುತ್ತೆ. ಎಲ್ಲಿಗೆ? ನೇರವಾಗಿ ಮಾರುಕಟ್ಟೆಗೆ, ಅಂದ್ರೆ ಎಲ್ಲಿ ಶ್ರಮದ ಫಲ ವಿನಿಮಯ ಆಗುತ್ತೋ ಆ ಕೇಂದ್ರ ಸ್ಥಳಕ್ಕೆ. ಇಲ್ಲಿ ಗಿಬ್ರಾನ್ ಹೇಳ್ತಾರೆ, ಮತ್ತು ಮಾರುಕಟ್ಟೆಯಲ್ಲಿ ನೇಕಾರರನ್ನು, ಕುಂಬಾರರನ್ನು, ಮಸಾಲ ಪದಾರ್ಥಗಳನ್ನು ಸಂಗ್ರಹಿಸುವರನ್ನು ಭೇಟಿ ಮಾಡಿದರೆ. ನೋಡಿ, ಇಲ್ಲಿ ಪರಿಚಯ ಆಡ್ತಿರೋದು ಕುಶಲಕರ್ಮಿಗರು ಮತ್ತು ವ್ಯಾಪಾರಿಗರು. ರೈತರು ಮತ್ತು ಬೆಸ್ತರು ಕಚ್ಚಾ ವಸ್ತುಗಳನ್ನು ತಂದ್ರೆ, ಈ ನೇಕಾರರು, ಕುಂಬಾರರು, ಮಸಾಲೆ ಸಂಗ್ರಹಕಾರರು ಅದಕ್ಕೊಂದು ರೂಪ ಕೊಟ್ಟು ಬಳಸೋಕೆ ಯೋಗ್ಯವಾದ ವಸ್ತುಗಳನ್ನಾಗಿ ಮಾಡುವರು. ಅಂದ್ರೆ ಇದು ಉತ್ಪಾದನಾ ಸರಪಳಿಯ ಮುಂದಿನ ಹಂತ. ಈ 3 ಗುಂಪುಗಳನ್ನು ಗಮನಿಸಿ. ನೇಕಾರರು, ಕುಂಬಾರರು
ಮತ್ತೆ ಮಸಾಲೆ ಸಂಗ್ರಹಿಸೋರು. ಇವೆಲ್ಲರ ಕೆಲಸದಲ್ಲಿ ಒಂದು ಸಾಮಾನ್ಯವಾದ ಅಂಶ ಇದೆ. ಅದೇನೆಂದ್ರೆ ಇವರ ಶ್ರಮಕ್ಕೆ ಒಂದು ಸ್ಪಷ್ಟವಾದ ಭೌತಿಕ ರೂಪ ಸಿಗುತ್ತೆ. ನೇಕಾರನ ಬಟ್ಟೆ, ಕುಂಬಾರನ ಮಡಕೆ, ವ್ಯಾಪಾರಿಯ ಮಸಾಲೆ ಇವನ್ನೆಲ್ಲ ನಾವು ನೋಡ್ಬೋದು, ಮುಟ್ಬೋದು, ಬಳಸ್ಬೋದು. ಅಂದ್ರೆ ಇವರ ಕೆಲ್ಸಕ್ಕೆ ಒಂದು ವಾಸ್ತವಿಕ ಅಸ್ತಿತ್ವ ಇದೆ. ಇದು ಕವಿತೆಯ ಒಂದು ಮುಖ್ಯವಾದ ಆಶಯ. ಸರಿ, ಈ ಎಲ್ಲಾ ಸೃಷ್ಟಿಕರ್ತರು ಮಾರುಕಟ್ಟೆಯಲ್ಲಿ ಒಟ್ಟಿಗೆ ಸೇರಿದಾಗ ಅವರ ವ್ಯವಹಾರ ಹೇಗಿರಬೇಕು? ಇದರ ಬಗ್ಗೆ ಗಿಬ್ರಾನ್ ಒಂದು ತುಂಬಾನೇ ಉನ್ನತವಾದ ಆದರ್ಶವನ್ನ ನಮ್ಮ ಮುಂದಿಡ್ತಾರೆ. ಈ ಮಾತುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲು, ಭೂಮಿಯ ಪರಿಪಕ್ವ ಚೈತನ್ಯವನ್ನು ಆಹ್ವಾನಿಸಿ ನಿಮ್ಮ ನಡುವೆ. ಇದರರ್ಥ ನಿಮ್ಮ ವ್ಯಾಪಾರ ಕೇವಲ ನಿಮ್ಮಿಬ್ಬರ ನಡುವಿನದಲ್ಲ, ಅದಕ್ಕೆ ಸಾಕ್ಷಿಯಾಗಿ ಇಡೀ ಭೂಮಿಯ ಒಂದು ಪ್ರಧಾನವಾದ ಚೈತನ್ಯವೇ ಇರಬೇಕು ಅಂತ. ಆಮೇಲೆ ನಿಮ್ಮ ತಕ್ಕಡಿಗಳನ್ನು ಶುದ್ಧೀಕರಿಸಿ. ಅಂದ್ರೆ ನೀವು ತೂಕ ಮಾಡೋ ತಕ್ಕಡಿ ಶುದ್ಧವಾಗಿರಬೇಕು, ಅಲ್ಲಿ ಮೋಸಕ್ಕೆ ಜಾಗ ಇರಬಾರ್ದು. ಕೊನೆಗೆ, ಮತ್ತು ಮೌಲ್ಯಗಳಿಗೆ ಬೆಲೆ ಕಟ್ಟುವ ನಿಮ್ಮ ಲೆಕ್ಕಾಚಾರವನ್ನು ನಿಷ್ಕಪಟವಾಗಿಡಿ. ಅಂದ್ರೆ ಒಬ್ಬರ ಶ್ರಮಕ್ಕೆ ಇನ್ನೊಬ್ಬರು ಬೆಲೆ ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕುತಂತ್ರ, ಮೋಸ ಇರಬಾರ್ದು, ಅದು ಪ್ರಾಮಾಣಿಕವಾಗಿರಬೇಕು. ಇದು ವ್ಯಾಪಾರವನ್ನ ಒಂದು ಪವಿತ್ರವಾದ ಕೆಲಸ ಅಂತ ನೋಡೋ ದೃಷ್ಟಿಕೋನ. ಈ ಪರಪಕ್ವ ಚೈತನ್ಯ ಅನ್ನೋ ಪದವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದು ಸುಮ್ಮನೆ ಒಂದು ಆತ್ಮ ಅಲ್ಲ, ಇದು ಭೂಮಿಯ ಪ್ರಧಾನ, ಪ್ರಬುದ್ಧವಾದ ಚೈತನ್ಯ. ಇದು ನ್ಯಾಯ ಮತ್ತು ನೈಸರ್ಗಿಕ ನೀತಿಯ ಸಂಕೇತ. ನಮ್ಮ ವ್ಯವಹಾರದಲ್ಲಿ ಈ ಚೈತನ್ಯವನ್ನು ಆಹ್ವಾನಿಸೋದು ಅಂದ್ರೆ ನಮ್ಮ ಪ್ರತಿಯೊಂದು ವ್ಯಾಪಾರವೂ ಕೇವಲ ಲಾಭನಷ್ಟದ ಲೆಕ್ಕಾಚಾರ ಆಗುವುದಿಲ್ಲ, ಬದಲಿಗೆ ಅದೊಂದು ನೈತಿಕ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿಯಾಗುತ್ತೆ. ಹಾಗಾಗಿ ಪ್ರಾಮಾಣಿಕ ವ್ಯಾಪಾರಕ್ಕೆ ಗಿಬ್ರಾನ್ ಕೊಡೋ 2 ಸ್ಪಷ್ಟವಾದ ಆಜ್ಞೆಗಳು ಇವು. ಒಂದು, ತಕ್ಕಡಿಗಳನ್ನ ಶುದ್ಧೀಕರಿಸಿ, ಅಂದ್ರೆ ವ್ಯಾಪಾರದ ಸಾಧನಗಳಲ್ಲಿ ಮೋಸ ಇರಬಾರ್ದು. 2, ಲೆಕ್ಕಾಚಾರವನ್ನು ನಿಷ್ಕಪಟವಾಗಿಡಿ, ಅಂದ್ರೆ ವ್ಯಾಪಾರದ ಹಿಂದಿನ ಉದ್ದೇಶದಲ್ಲಿ ವಂಚನೆ ಇರಬಾರ್ದು. ಈ 2 ಕಂಬಗಳ ಮೇಲೆ ಒಂದು ಆದರ್ಶ ಮಾರುಕಟ್ಟೆ ನಿಂತಿರುತ್ತೆ. ಹೀಗೆ ಒಂದು ಆದರ್ಶ ಸ್ಥಿತಿಯ ಬಗ್ಗೆ ಹೇಳಿದ್ಮೇಲೆ ಗಿಬ್ರಾನ್ ತಕ್ಷಣವೇ ಆ ಮಾರುಕಟ್ಟೆಯಲ್ಲಿರೋ ಒಂದು ದೊಡ್ಡ ಅಪಾಯದ ಬಗ್ಗೆ ನಮ್ಮನ್ನ ಎಚ್ಚರಿಸುತ್ತಾರೆ. ಮತ್ತು ನಿಮ್ಮ ಶ್ರಮಕ್ಕೆ ಬದಲಾಗಿ ಕೇವಲ ಮಾತುಗಳನ್ನು ಮಾರಬಯಸುವ ಖಾಲಿ ಕೈಗಳೊಂದಿಗೆ ವ್ಯವಹಾರ ಮಾಡಿ ಸಿಕ್ಕಿಹಾಕೊಳ್ಳದಿರಿ. ಇಲ್ಲಿ ಖಾಲಿ ಕೈಗಳು ಅನ್ನೋದು ತುಂಬಾನೇ ಮುಖ್ಯವಾದ ಪದ. ಇವರ ಕೈಯಲ್ಲಿ ಏನೂ ಇಲ್ಲ, ಯಾವ ವಸ್ತುವನ್ನು ಇವರು ಸೃಷ್ಟಿ ಮಾಡಿಲ್ಲ. ಇವರ ಹತ್ತಿರ ಇರೋಟು ಬರೀ ಮಾತುಗಳು. ಶ್ರಮಜೀವಿಗಳ ಬೆವರಿನ ಫಲಕ್ಕೆ ಪ್ರತಿಯಾಗಿ ಇವರು ಪೊಳ್ಳು ಭರವಸೆ, ಹೊಗಳಿಕೆ ಅಥವಾ ವಂಚನೆಯ ಮಾತುಗಳನ್ನಷ್ಟೇ ಕೊಡುತ್ತಾರೆ. ಇಂಥವರ ಜೊತೆ ವ್ಯವಹಾರ ಮಾಡಬೇಡಿ ಅನ್ನೋದು ಗಿಬ್ರಾನ್ರ ಸ್ಪಷ್ಟವಾದ ಎಚ್ಚರಿಕೆ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ನೋಡಿ. ಒಂದು ಕಡೆ ತಮ್ಮ ಬೆವರು ಮತ್ತೆ ಕೌಶಲ್ಯದಿಂದ ಬಟ್ಟೆ, ಮಡಕೆ, ಮಸಾಲೆ ಅಂತ ಸ್ಪಷ್ಟವಾದ ವಸ್ತುಗಳನ್ನು ಸೃಷ್ಟಿಸೋ ಪ್ರಾಮಾಣಿಕ ಶ್ರಮಜೀವಿಗಳು. ಇನ್ನೊಂದು ಕಡೆ ಏನನ್ನೂ ಸೃಷ್ಟಿ ಮಾಡದೆ ಕೇವಲ ಅಮೂರ್ತ ಹರಟೆಯಿಂದ ಅಂದ್ರೆ ಖಾಲಿ ಕೈಗಳಿಂದ ಆ ಮೌಲ್ಯವನ್ನ ಶೋಷಣೆ ಮಾಡೋ ವಂಚಕರು. ಒಬ್ರು ಸಮಾಜಕ್ಕೆ ಮೌಲ್ಯವನ್ನ ಸೇರಿಸಿದ್ರೆ ಇನ್ನೊಬ್ರು ಸಮಾಜದಿಂದ ಮೌಲ್ಯವನ್ನ ಹೀರ್ತಾರೆ. ಆದ್ರೆ ಗಿಬ್ರಾನ್ ಈ ಖಾಲಿ ಕೈಗಳ ಜನರನ್ನ ಸುಮ್ಮನೆ ಬೈದು ಬಿಡೋದಿಲ್ಲ, ಬದಲಿಗೆ ಅವರಿಗೂ ಒಂದು ದಾರಿಯನ್ನ ತೋರಿಸ್ತಾರೆ. ಅಂಥವರಿಗೆ ಹೇಳಿ, ಬನ್ನಿ ನಮ್ಮೊಂದಿಗೆ ಹೊಲಗಳಿಗೆ ಅಥವಾ ನಮ್ಮ ಗೆಳೆಯರೊಂದಿಗೆ ಸಮುದ್ರಕ್ಕೆ ಹೋಗಿ ಬಲೆ ಬೀಸಿ. ಅಂದ್ರೆ ಬರೀ ಮಾತಾಡೋದನ್ನ ಬಿಟ್ಟು ನಿಜವಾದ ಉತ್ಪಾದಕ ಶ್ರಮದಲ್ಲಿ ಭಾಗಿಯಾಗಿ ಅಂತ ನೇರವಾಗಿ ಆಹ್ವಾನ ಕೊಡ್ತಾರೆ. ಆ ಆಹ್ವಾನದ ಜೊತೆಗೆ ಒಂದು ಭರವಸೆಯೂ ಇದೆ ನೋಡಿ. ಭೂಮಿ ತಾಯಿ ಮತ್ತು ಸಮುದ್ರ ದೇವತೆಯರು ನಮ್ಮನ್ನು ಹರಸಿದಂತೆ ನಿಮ್ಮನ್ನು ಆಶೀರ್ವದಿಸ್ತಾರೆ ಧಾರಾಳವಾಗಿ. ಇದರ ಅರ್ಥ ಏನು? ಪ್ರಕೃತಿ ತಾರತಮ್ಯ ಮಾಡೋದಿಲ್ಲ. ಯಾರು ಪ್ರಾಮಾಣಿಕವಾಗಿ ದುಡಿಯೋಕೆ ಸಿದ್ಧರಿರ್ತಾರೋ ಅವರೆಲ್ಲರಿಗೂ ಅದು ತನ್ನ ಸಂಪತ್ತನ್ನ ಕೊಡುತ್ತೆ. ಶೋಷಕರಾಗೋ ಬದಲು ನೀವು ಸೃಷ್ಟಿಕರ್ತರಾಗಿ ಅನ್ನೋದು ಇದರ ಹಿಂದಿನ ಸಂದೇಶ. ಇಲ್ಲಿಯವರೆಗೂ ನಾವು ನೋಡಿಟ್ಟು ಭೌತಿಕ ವಸ್ತುಗಳನ್ನ ಸೃಷ್ಟಿಸುವರ ಬಗ್ಗೆ. ಆದರೆ ಈಗ ಮಾರುಕಟ್ಟೆಗೆ ಒಂದು ಹೊಸ, ತುಂಬಾನೇ ವಿಶಿಷ್ಟವಾದ ಗುಂಪು ಎಂಟ್ರಿ ಕೊಡುತ್ತೆ. ಅವರೇ ಕಲಾವಿದರು ಮತ್ತು ಸಂಗೀತಗಾರರು, ನೃತ್ಯಪಟುಗಳು ಮತ್ತು ಕೊಳಲು ವಾದಕರು ಎದುರಾದರೆ ಕೊಂಡುಕೊಳ್ಳಿ ಅವರ ಉಡುಗೊರೆಗಳನ್ನು. ಗಿಬ್ರಾನಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ರೈತರ, ಕುಂಬಾರರು ವಸ್ತುಗಳನ್ನ ಹೇಗೆ ಕೊಂಡುಕೊಳ್ತೀರೋ ಹಾಗೆಯೇ ಕಲಾವಿದರಿಂದಲೂ ಕೊಂಡುಕೊಳ್ಳಿ ಅಂತ. ಅವರ ಕೊಡುಗೆಗಳನ್ನ ವಸ್ತುಗಳು ಅನ್ನೋದಿಲ್ಲ, ಬದಲಿಗೆ ಉಡುಗೊರೆಗಳು ಅಂತ ಕರೆದಿರೋದು ತುಂಬಾನೇ ಅರ್ಥಪೂರ್ಣ. ಇದು ಅವರ ಸೃಷ್ಟಿಯ ವಿಶೇಷತೆಯನ್ನ ಸೂಚಿಸುತ್ತೆ. ಹಾಗಾದ್ರೆ ಈ ಕಲಾವಿದರು ಕೊಡುವ ಉಡುಗೊರೆಗಳು ಅಂದ್ರೆ ಏನು? ಅವುಗಳ ನಿಜವಾದ ಮೌಲ್ಯವಾದ್ರೂ ಏನು? ಗಿಬ್ರನ್ ಅದ್ಭುತವಾಗಿ ವಿವರಿಸ್ತಾರೆ. ಅವರಾದರೂ ಹಣ್ಣು, ಹೂವು, ಸುಗಂಧಗಳ ಸಂಗ್ರಹಕಾರರೇ. ಅಂದ್ರೆ ರೈತರು, ಮಸಾಲೆ ವ್ಯಾಪಾರಿಗಳ ಹಾಗೆ ಇವರೂ ಕೂಡ ಸಂಗ್ರಹಕಾರರೇ. ಆದರೆ ಇವರು ಸಂಗ್ರಹಿಸೋದು ಭೌತಿಕ ವಸ್ತುಗಳನ್ನಲ್ಲ. ಅವರು ವಿನಿಮಯಕ್ಕೆ ತಂದಿರುವುದು ಕಲ್ಪನೆಯ ಕನಸುಗಳಾದರು. ಅವು ನಿಮ್ಮ ಆತ್ಮದ ಹೊಟ್ಟೆ ತುಂಬಿಸುತ್ತವೆ, ಮಾನ ಮುಚ್ಚುತ್ತವೆ. ಇದು ಕವಿತೆಯ ಅತ್ಯಂತ ಸುಂದರ ಸಾಲುಗಳಲ್ಲಿ ಒಂದು. ಕಲಾವಿದರ ಸೃಷ್ಟಿಗಳು ಕನಸುಗಳಿಂದ ಮಾಡಲ್ಪಟ್ಟಿರಬಹುದು,
ಆದರೆ ಅವು ನಮ್ಮ ಆತ್ಮಕ್ಕೆ ಆಹಾರ ಮತ್ತು ಬಟ್ಟೆಯ ಹಾಗೆ ಅತ್ಯವಶ್ಯಕ. ಇಲ್ಲಿ ಗಿಬ್ರಾನ್ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ತೋರಿಸ್ತಾರೆ. ರೈತರ, ನೇಕಾರರ ಶ್ರಮ ನಮ್ಮ ದೇಹದ ಹಸಿವನ್ನ ನೀಗಿಸಿ ದೇಹಕ್ಕೆ ಬಟ್ಟೆಯನ್ನ ಕೊಡುತ್ತೆ. ಆದರೆ ಸಂಗೀತಕಾರರ, ನೃತ್ಯಪಟುಗಳ ಕಲೆ ನಮ್ಮ ಆತ್ಮದ ಹಸಿವನ್ನ ನೀಗಿಸಿ ಆತ್ಮಕ್ಕೆ ಹೊದಿಕೆಯಾಗುತ್ತೆ. ಒಂದು ಆರೋಗ್ಯಕರ ಸಮಾಜಕ್ಕೆ ದೈಹಿಕ ಪೋಷಣೆ ಎಷ್ಟು ಮುಖ್ಯವೋ ಆಧ್ಯಾತ್ಮಿಕ ಪೋಷಣೆಯೂ ಅಷ್ಟೇ ಮುಖ್ಯ ಅಲ್ವಾ? ಕವಿತೆಯ ಕೊನೆಯಲ್ಲಿ ಗಿಬ್ರೋನ್ ವೈಯಕ್ತಿಕ ವ್ಯವಹಾರದ ನೀತಿಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಇಡೀ ಸಮುದಾಯದ ಜವಾಬ್ದಾರಿಯ ಬಗ್ಗೆ ಮಾತಾಡ್ತಾರೆ. ಇದನ್ನೊಂದು ಅಂತಿಮ ಆಜ್ಞೆ ಅಂತಾನೂ ಹೇಳ್ಬೋದು. ಅಂತಿಮ ಆಜ್ಞೆ ಇದು. ನೀವು ಮಾರುಕಟ್ಟೆ ಬಿಡುವ ಮುಂಚೆ ಖಾತ್ರಿ ಮಾಡ್ಕೊಳ್ಳಿ, ಯಾರೂ ಖಾಲಿ ಕೈಯಲ್ಲಿ ವಾಪಸ್ ಆಗಿಲ್ಲ ಎನ್ನುವುದನ್ನು. ಇದರ ಅರ್ಥ ಮಾರುಕಟ್ಟೆಯ ಗುರಿ ಕೇವಲ ವೈಯಕ್ತಿಕ ಲಾಭವಲ್ಲ, ಬದಲಿಗೆ ಅದು ಒಂದು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯಗಳು ಪೂರೈಕೆಯಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳುವ ಒಂದು ವ್ಯವಸ್ಥೆ. ಯಾರೂ ಕೂಡ ಏನನ್ನೂ ಪಡೆದೆ ನಿರಾಶೆಯಿಂದ ವಾಪಸ್ ಹೋಗ್ಬಾರ್ದು. ಒಂದು ವೇಳೆ ಈ ಸಾಮೂಹಿಕ ಜವಾಬ್ದಾರಿಯನ್ನ ಪಾಲಿಸ್ತಿದ್ರೆ ಏನಾಗುತ್ತೆ? ಅದಕ್ಕೆ ಗಿಬ್ರಾನ್ ಹೇಳೋ ಮಾತಿದು. ತನ್ನ ಕಟ್ಟ ಕಡೆಯ ಸಂತಾನವೂ ಹಾಯಾಗಿ ನಿದ್ರಿಸುವ ತನಕ ಭೂಮಿಯ ಪರಿಪೂರ್ಣ ಆತ್ಮಕ್ಕೆ ನಿದ್ದೆ ಇಲ್ಲ. ಇದು ಎಂಥ ಪ್ರಬಲವಾದ ಮಾತು! ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅಗತ್ಯ ಪೂರೈಕೆ ಆಗ್ದಿರೋದು ಕೇವಲ ಒಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಅದು ಇಡೀ ಭೂಮಿಯ ಪರಪಕ್ವ ಚೈತನ್ಯವನ್ನ, ಅದರ ಆತ್ಮವನ್ನ ಚಡಪಡಿಸುವಂತೆ ಮಾಡುವ ಒಂದು ದೊಡ್ಡ ಅನ್ಯಾಯ. ಹಾಗಾದ್ರೆ ಎಲ್ಲರ ಯೋಗಕ್ಷೇಮವಾಗುವವರೆಗೂ ಭೂಮಿಯ ಚೈತನ್ಯಕ್ಕೆ ನೆಮ್ಮದಿಯಿಲ್ಲ ಅಂದ್ರೆ ಅದರ ನಿಜವಾದ ಅರ್ಥ ಏನು? ಇದ್ರರ್ಥ ನಮ್ಮ ಆರ್ಥಿಕ ವ್ಯವಹಾರಗಳು ಕೇವಲ ಹಣದ ವ್ಯವಹಾರಗಳಲ್ಲ, ಅವು ನಮ್ಮ ಸಮುದಾಯದ ಮತ್ತು ಇಡೀ ಭೂಮಿಯ ಆಧ್ಯಾತ್ಮಿಕ ಯೋಗಕ್ಷೇಮದ ಜೊತೆ ಆಳವಾಗಿ ಬೆಸೆದುಕೊಂಡಿವೆ. ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸುವುದೇ ನಿಜವಾದ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಪ್ರಗತಿ ಅನ್ನೋದೇ ಈ ಕವಿತೆಯ ಅಂತಿಮ ಸವಾಲು ಮತ್ತು ಸಂದೇಶ.